ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಸಿಂಪಲ್ ಆಗಿರುವಂತ ಬೇಸಿಗೆ ಕಾಲಕ್ಕೆ ತಕ್ಕಾಗಿರುವಂತ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಕಳೆದ ಬಾರಿ ಇನ್ನೂ 2-3 ವೆರೈಟಿ ಡೇಟ್ಸ್ ಮಿಲ್ಕ್ ಶೇಕು, ಕ್ಯಾರೆಟ್ ಮಿಲ್ಕ್ ಶೇಕ್ ಎಲ್ಲ ಮಾಡೋದು ತೋರಿಸಿದ್ದೆ. ಇದಂತೂ ತುಂಬಾನೇ ಸಿಂಪಲ್, ಜೊತೆಗೆ ಹೆಲ್ತಿ ಕೂಡ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಬಾದಾಮಿ 10, ಗೋಡಂಬಿ 10, ದ್ರಾಕ್ಷಿ 2 ಟೇಬಲ್ ಸ್ಪೂನ್ ಇದಿಷ್ಟನ್ನು ಹಾಲಲ್ಲಿ ಚೆನ್ನಾಗಿ ನೆನೆಸೋಣ. 1/4 ಕಪ್ ಹಾಲಲ್ಲಿ 1 ಗಂಟೆ ಈ ಡ್ರೈ ಫ್ರೂಟ್ಸ್ಗಳನ್ನ ನೆನೆಸಿಟ್ಟಿದ್ದೀನಿ. ನೀವು ಇದ್ರ ಜೊತೆಗೆ ಪಿಸ್ತಾ ಕೂಡ ಆ್ಯಡ್ ಮಾಡ್ಕೋಬೋದು, ಬೇಕಿದ್ರೆ ಇನ್ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ಇದನ್ನು ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡು ನುಣ್ಣದಾಗಿ ರುಬ್ಕೋಬೇಕು. ಆದಷ್ಟು ದೊಡ್ಡ ಮಿಕ್ಸರ್ ಜಾರ್ನೇ ಉಪಯೋಗಿಸಿ, ಯಾಕೆಂದರೆ ಪುನಃ ನಾವು ಹಾಲು ಹಾಕೊಂಡು ಇದನ್ನು ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ಈ ಡ್ರೈ ಫ್ರೂಟ್ಸ್ನೆಲ್ಲ ಆದಷ್ಟು ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸ್ ಪೇಸ್ಟ್ ಮಾಡ್ಕೋಬೇಕು. ಆದಷ್ಟು ನೈಸಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಒಂಚೂರು ಇದ್ರೂ ಏನು ಪರವಾಗಿಲ್ಲ, ಬಾಯಿಗೆ ಸಿಕ್ಕಿದ್ರೆ ಡ್ರೈ ಫ್ರೂಟ್ಸು ಚೆನ್ನಾಗಿರುತ್ತೆ. ಇದಕ್ಕೆ 2 ಕಪ್ ಅಷ್ಟು ಹಾಲು ಹಾಕೊಂಡಿದ್ದೀನಿ. ಫ್ರೀಸರಲ್ಲಿ ಹಾಲಿಟ್ಟಿದ್ದೆ, ಹಾಗಾಗಿ ಐಸ್ ಒಂಚೂರು ಕಟ್ಟದಂಗೆ ಆಗಿದೆ. ಇವಾಗ ಇದಕ್ಕೆ ಕೇಸರಿ ದಳಗಳು ಒಂದು 5-6 ದಳ ಹಾಕೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಸಕ್ಕರೆ ಇಷ್ಟಪಡದೇ ಇದ್ದವರು ಜೇನುತುಪ್ಪ ಕೂಡ ಹಾಕೋಬೋದು. ಇವಾಗ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಬ್ಲೆಂಡೇ ಮಾಡಿ ಹೈ ಸ್ಪೀಡಲ್ಲಿ ಇದು ಮಾಡೋಕ್ಕೆ ಹೋಗ್ಬೇಡಿ, ಅವಾಗ ಅಷ್ಟು ಚೆನ್ನಾಗಿರಲ್ಲ. ಇನ್ನೂ ರಿಚ್ ಆಗಿರಬೇಕು ಇದು ಅಂತ ಅಂದರೆ ಸಕ್ಕರೆ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಂಡು 1 ಬೌಲ್ ಅಥವಾ 2 ಬೌಲ್ ಅಷ್ಟು ಐಸ್ ಕ್ರೀಮ್, ವೆನಿಲಾ ಐಸ್ ಕ್ರೀಮ್ನ ಹಾಕೊಳ್ಳಿ. ಅವಾಗ ಇನ್ನೂ ರಿಚ್ ಆಗಿರುತ್ತೆ, ಇನ್ನೂ ಕುಡಿಯೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಇವಾಗ ಇದನ್ನು ಬ್ಲೆಂಡ್ ಮಾಡ್ಕೊಂಬರ್ತೀನಿ. ಒಂದು 5-6 ಸಲ ಬ್ಲೆಂಡ್ ಮಾಡ್ಕೊಂಡಿದ್ದಕ್ಕೆ ನೋಡಿ ಒಂಥರ ಮೇಲ್ಗಡೆ ಎಲ್ಲ ನೊರೆ ಬಂದಂಗೆ ಪಫಿ ಆಗಿ ಬಂದಿದೆ. ಇವಾಗ ಇದನ್ನು ಗಾಜಿನ ಲೋಟಗಳಿಗೋ ಅಥವಾ ನೀವು ಯಾವ್ದ್ರಲ್ಲಿ ಸರ್ವ್ ಮಾಡ್ತೀರಾ ಅದಕ್ಕೆ ಹಾಕಿ ಸರ್ವ್ ಮಾಡಿ. ಥಂಡ ಕೂಲ್ ಮಿಲ್ಕ್ ಶೇಕ್ ರೆಡಿ ಆಯಿತು ನೋಡಿ. ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮೇಲ್ಗಡೆ 1-2 ದಳ ಕೇಸರಿ ದಳಗಳನ್ನ ಹಾಕ್ಬಿಟ್ಟು ಈ ಥರ ಸರ್ವ್ ಮಾಡಿದ್ರೆ ಕುಡಿಬೇಕಾದ್ರೆ ಆ ಕೇಸರಿ ದಳದ್ದು ಒಳ್ಳೆ ಘಮ ಬರ್ತಾ ಇರುತ್ತೆ. ಜೊತೆಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಪಾನಕಗಳೆಲ್ಲ ಮಾಡ್ಕೊಂಡು ಕುಡಿತೀರಾ, ಈ ಮಿಲ್ಕ್ ಶೇಕ್ಗಳನ್ನು ಅವಾಗವಾಗ ಮಾಡ್ಕೊಂಡು ಕುಡೀರಿ. ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ, ದೇಹ ತಂಪಾಗ ಅನಿಸುತ್ತೆ. ನಾನು ಇದೊಂದೇ ಮಿಲ್ಕ್ ಶೇಕ್ ಅಲ್ಲ, ಕಳೆದ ಬಾರಿ ಕ್ಯಾರೆಟ್ ಮಿಲ್ಕ್ ಶೇಕು, ಡೇಟ್ಸ್ ಮಿಲ್ಕ್ ಶೇಕ್ ಎಲ್ಲ ತೋರಿಸಿದ್ದೀನಿ. ಇನ್ನೂ ಯಾವ್ಯಾವ ವೆರೈಟಿ ಮಿಲ್ಕ್ ಶೇಕ್ ನಿಮಗೆ ಬೇಕು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಎಲ್ಲನೂ ವಿಡಿಯೋ ಮಾಡಿ ಹಾಕ್ತೀನಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.